ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಿನ್ನೆ ಮಾವಿನಕಾಯಿ ಕೊಯ್ದಿದ್ದು ವಿಡಿಯೋ ಹಾಕಿದೆ, ನಾನು ಅಪ್ಲೋಡ್ ಮಾಡಿದೆ. ಮಾವಿನಕಾಯಿ ಕೊಯ್ದು ಅಂಗಡಿಗೆಲ್ಲ ಸೇಲ್ ಮಾಡಿ ಬರಬೇಕಂತ ನಿನ್ನೆ ಹಾಗೆ ಅಂಗಡಿಗೆ ಹೋಗಿ ಕೊಟ್ಟು ಬಂದರು. ಅವರು ಕೆ ಜಿ ಲೆಕ್ಕದಲ್ಲಿ ತೊಗೊಂಡಿಲ್ಲ, ಒಂದು ಹಣ್ಣಿನ ಲೆಕ್ಕದಲ್ಲಿ ತೊಗೊಂಡ್ರು. ಒಂದು ಹಣ್ಣಿಗೆ 6 ರೂಪಾಯಿ ಹಾಗೆ ಕೊಟ್ಟರು. ಅಂದರೆ ನಮಗೇನು ಲಾಸ್ ಆಗಲಿಲ್ಲ. ಅಂದರೆ ಒಂದು ಹಣ್ಣಿಗೆ 6 ರೂಪಾಯಿ ಅಂದರೆ ಸಾಕು, ಅಷ್ಟು ಹೋಗಿದ್ದು ಜಾಸ್ತಿ ಆಯಿತು. ಅವರು ಒಂದು ಹಣ್ಣಿಗೆ 10 ರೂಪಾಯಿ ಹಾಗೆ ಸೇಲ್ ಮಾಡ್ತಾರೆ. ಮತ್ತು ಅದರಲ್ಲಿ ಕೆಳಗಡೆ ಬಿದ್ದಿರೋದು ಉಂಟಲ್ಲ, ಅದು ಅಂಗಡಿಗೆ ಕೊಡಲಿಲ್ಲ. ಅದನ್ನು ನಾವು ಮನೇಲಿ ಇಟ್ಕೊಂಡ್ವಿ. ಅಂದರೆ ಅಂಗಡಿ ಕೊಟ್ಟರೆ ವೇಸ್ಟ್ ಆಗ್ತದೆ, ಅದು ಕೊಳೆದು ಹೋಗುತ್ತೆ ಅಂತ ಹಾಗೆ ಇಟ್ಕೊಂಡ್ವಿ. ಅದರಲ್ಲಿ ಸ್ವಲ್ಪ ಘನದೆಲ್ಲ ಉಂಟು. ಅದು ಪೂರ್ತಿಯಾಗಿ ಹಣ್ಣಾಗಲಿಲ್ಲ, ಅರ್ಧ ದೋರಿ ಆಗಿದೆ. ಅದನ್ನು ಇವತ್ತು ಕಟ್ ಮಾಡಿದೆ. ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲಿಂದನೂ ಹಾಗೆ ಇದು ಟೇಸ್ಟ್ ಅಷ್ಟೇ ರುಚಿಯಾಗಿದೆ. ಆದರೆ ಇದು ಪೂರ್ತಿಯಾಗಿ ಹಣ್ಣಾಗಲಿಲ್ಲ. ಸ್ವಲ್ಪ ಕಾಯಿ ಇದ್ದರೂ ಸಹ ಟೇಸ್ಟ್ ಅಷ್ಟೊಂದು ರುಚಿಯಾಗಿದೆ. ಸಿಹಿ ಬೆಲ್ಲ ತಿಂದಾಗಿತ್ತು, ಅಷ್ಟೊಂದು ಟೇಸ್ಟ್ ಆಗಿದೆ. ಮತ್ತು ಈ ಸಲ ಮಾವಿನ ಹಣ್ಣು ಕಮ್ಮಿ ಅಲ್ವಾ, ಎಲ್ಲಿ ಯಾವ ಕಡೆಯೂ ಇಲ್ಲ ಮಾವಿನ ಹಣ್ಣು ಜಾಸ್ತಿಯಾಗಿ. ಹಾಗಾಗಿ ನಮಗೆ ಅಂಗಡಿಯಲ್ಲಿ ಅಷ್ಟು ದುಡ್ಡು ಕೊಟ್ಟರು, 6 ರೂಪಾಯಿ ಕೊಟ್ಟರು. ಇಲ್ಲಾಂದರೆ ಅಷ್ಟೆಲ್ಲ ಕೊಡ್ತಾ ಇರಲಿಲ್ಲ, ಒಂದು 3 ರೂಪಾಯಿ 4 ರೂಪಾಯಿ ಲಾಸ್ಟ್ ಅಂದರೆ. ಮತ್ತು ಅದಕ್ಕಿಂತ ಜಾಸ್ತಿ ಕೊಡ್ತಾ ಇರಲಿಲ್ಲ. ಈ ಸಲ ಮಾವಿನ ಹಣ್ಣೆಲ್ಲ ಕಮ್ಮಿ ಅಲ್ಲ, ಹಾಗಾಗಿ ಅಷ್ಟೊಂದು ಜಾಸ್ತಿ 6 ರೂಪಾಯಿ ಹಾಗೆ ಕೊಟ್ಟರು. ಮತ್ತು ಈ ಮಾವಿನ ಹಣ್ಣು ಸಹ ಹಾಗೆ ಅಷ್ಟೊಂದು ರುಚಿಯಾಗಿದೆ. ಮಾವಿನ ಹಣ್ಣಲ್ಲಿ ಟೋಟಲಾಗಿ ಅಂದರೆ 250 ಕಾಯಿ ಕೊಯ್ದಿದ್ವಿ ನಾವು. 250 ಕಾಯಿ ಅಂದರೆ 6 ರೂಪಾಯಿ ಹಾಕಿದ್ರು, ಹಾಗೆ 1,500 ರೂಪಾಯಿ ಆಯಿತು. ಅದರಿಂದ ಇಲ್ಲಿ ಬಲೆ ತೊಗೊಂಡು ಬಂದ್ವಿ. ಬೇಲಿ ಮಾಡಲಿಕ್ಕೆ ಉಂಟು ಆ ಪಕ್ಕದ ನಮ್ಮದು ತೋಟದಲ್ಲಿ. ಬೇಲಿ ಎಲ್ಲ ಹಾಳಾಗಿ ಹೋಯಿತು. ಅಂದರೆ ಮೊದಲು ಮಾಡಿರೋದು, ತುಂಬ ಒಂದು 3-4 ವರ್ಷದ ಹಿಂದೆ ಬೇಲಿ ಮಾಡಿದ್ವಿ ಬಲೆ ಹಾಕಿ. ಇವಾಗ ಬಿಸಿಲಿಗೆ ಸುಟ್ಟು ಮತ್ತು ಗಂಟೆ ಎಲ್ಲ ಆಚೆ ಕಡೆ ಈ ಕಡೆ ಎಲ್ಲ ಹಾರಿ ಅದೆಲ್ಲ ಹರಿದೋಗಿದೆ. ಮತ್ತು ಪುನಃ ಇವತ್ತು ಬೇಲಿ ಮಾಡುವಂಥ ಬಲೆ ತಗೊಂಡು ಬಂದ್ವಿ. ಒಂದು 2 kg ಆಗುವಷ್ಟು ಬಲೆ, ಮತ್ತು ಅದಕ್ಕೆ ಬಳ್ಳಿ ಬೇಕಲ್ಲ, ಹಾಗಾಗಿ 1 kg ಬಳ್ಳಿ ತಗೊಂಡು ಬಂದ್ವಿ. ಮಾವಿನಕಾಯಿ ದುಡ್ಡಲ್ಲಿ ನಮ್ಮ ತೋಟಕ್ಕೆ ಬೇಲಿ ಮಾಡುವ ಅಂತ ಇವತ್ತು. ಬೇಲಿ ಮಾಡಲಿಕ್ಕೆ ಬಲೆ ಅಂದರೆ ಇದು ಮೀನು ಹಿಡಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಥರದ ಬಲೆ ಅನಿಸುತ್ತೆ ಅದು. ಬೆಳಿಗ್ಗೆ 8 ಗಂಟೆ ಹಾಗೆ ಬಂದಿದ್ವಿ ಬೇಲಿ ಮಾಡಲಿಕ್ಕೆ. ಮತ್ತು ಬಿಸಿಲು ಜಾಸ್ತಿ ಅಲ್ವಾ ಇವಾಗ, ಅಂದರೆ 10 ಗಂಟೆ ಆಯ್ತಾ ಬಂದು. ಹಾಗೆ ಇಲ್ಲಿ ಪಕ್ಕದಲ್ಲಿ ಅಂಗಡಿ ಇರೋದ್ರಿಂದ ಒಂದು ಬಾಜಲ್ ತೊಗೊಂಡು, ಯಾವಾಗಲೂ ಕುಡಿಯೋದು ಆರೆಂಜ್. ಈ ಸಲ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡುವ ಅಂತ ಶುಂಠಿ ಬಾಜಲ್ ತೊಗೊಂಡೆ. ಇದನ್ನು ಅಂದರೆ ಒಂದೇ ಸಲ ಕುಡಿಲಿಕ್ಕೆ ಆಗೋದಿಲ್ಲ, ಇದು ಒಂದು ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ಹೊತ್ತು ಬೇಕಾಗ್ತದೆ. ಸ್ವಲ್ಪ ಕುಡಿದು ಆರೆಂಜ್ ಬಾಜಲ್ ಆದರೆ ಒಂದೇ ಸಲ ಕುಡಿಬೋದು, ಕೋಲ್ಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಬಿಸಿಲು ಸಹ ಹಾಗೆ ಅಷ್ಟೊಂದು ಇರೋದ್ರಿಂದ ಹೊರಗಡೆ ನಿಂತ್ಕೊಂಡು ಏನೂ ಸಹ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಏನಾದರೂ ಕೋಲ್ಡ್ ಕುಡಿಲೇಬೇಕು. ಮತ್ತು ನಾನೊಂದು ಅಪ್ಪ ಒಂದು ಬಾಜಲ್ ಕುಡಿದು, ಮತ್ತು ಬಾಜಲ್ ಕುಡಿದ ನಂತರ ಮತ್ತೆ ಬೇಲಿ ಸ್ಟಾರ್ಟ್ ಮಾಡಬೇಕು. ಇವಾಗ ಅರ್ಧ ಆಗಿದ್ದಷ್ಟೇ. ಮೇಲ್ಗಡೆ ಎಲ್ಲ ಕಟ್ಟಿದ್ವಿ, ಇನ್ನು ಕೆಳಗಡೆ ಬಳ್ಳಿ ಹಾಕಿ ಮತ್ತೆ ಕಟ್ಟಬೇಕು. ಇದು ಅಂದರೆ ಶಾಶ್ವತ ಅಲ್ಲ, ಇನ್ನೊಂದು 2 ವರ್ಷ ಹೋದ್ಮೇಲೆ ಮತ್ತೆ ಇದನ್ನು ತೆಗೆದು ಮತ್ತೆ ಇನ್ನೊಂದು ಬೇಲಿ ಮಾಡಬೇಕು. ಇವಾಗ ಕರೆಂಟ್ ಕಂಬ ಅಲ್ಲ, ಕರೆಂಟ್ ಕಂಬ ಟೈಪಲ್ಲಿ ಕಂಬ ಎಲ್ಲ ಬರುತ್ತೆ ನೋಡಿ, ತಂತಿ ಹಾಕಿ ಕಟ್ತಾರೆ. ಅದೆಲ್ಲ ಕಟ್ಟಿದರೆ ಅದು ಲೈಫ್ ಲಾಂಗ್ ಶಾಶ್ವತ ಆಗಿರುತ್ತೆ. ಮತ್ತು ಇದೆಲ್ಲ ಒಂದು 2 ವರ್ಷ ಅಷ್ಟೇ ಹೆಚ್ಚಂದರೆ ಬರೋದು. ಬಿಸಿಲಿಗೆಲ್ಲ ಸುಟ್ಟೋಗುತ್ತೆ, ಮತ್ತು ದನ ಎಲ್ಲ ಆಚೆ ಈಚೆ ಹಾರಿ ತುಂಡು ಮಾಡಿ ಹಾಕ್ತವೆ. ಬಿಸಿಲು ಬೇಗ ಬರೋದ್ರಿಂದ ಬೇಗ ಕೆಲಸ ಬೇಲಿ ಕಟ್ಟಿ ಹೋಗುವ ಅಂತ ನಾವು ಎಷ್ಟಾಗುತ್ತೋ ಅಷ್ಟು ಬೇಗನೆ ಬಂದಿದ್ವಿ. ಬೆಳಗ್ಗೆ 8 ಗಂಟೆ ಅಂದರೆ ತಿಂಡಿ ತಿಂದಿದ ತಕ್ಷಣ ಬಂದಿದ್ವಿ. ಮನೆಯಲ್ಲಿ ಏನೂ ಸಹ ಕೆಲಸ ಮಾಡಲಿಲ್ಲ. ಹಾಗೆ ತಿಂಡಿ ತಿಂದಿದ ತಕ್ಷಣ ಇಲ್ಲಿ ತೋಟಕ್ಕೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇವಾಗೇನು ಮುಗಿತಾ ಬಂತು. ಅಂದರೆ ಪೂರ್ತಿ ಉದ್ದಕ್ಕೆ ಕಟ್ಟೋದಿಲ್ಲ, ಇವಾಗ ಗಂಟೆ ಎಲ್ಲ ಹಾರತ್ತೆ ನೋಡಿ, ಅದರಷ್ಟು ಕಟ್ಟಿ ಇನ್ನೊಂದು ಸ್ವಲ್ಪ ಉಂಟು. ಅದನ್ನು ಹಾಗೆ ಇನ್ನೊಂದು ಸಲ ನೆಕ್ಸ್ಟ್ ಎಲ್ಲಾದರೂ ಗಂಟೆ ಎಲ್ಲಾದರೂ ಹಾರಿದರೆ ಆ ಕಡೆಯಿಂದ ಅಲ್ಲಿ ಕಟ್ಟುವ ಅಂತ. ಇವಾಗ ಗಂಟೆ ಹಾರತ್ತೆ ನೋಡಿ, ಆ ಕಡೆ ಎಲ್ಲ ಕಟ್ಟುತ್ತಾ ಇದ್ವಿ. ಬಲೆ ಎಲ್ಲ ಹಾಕಿ ಆಯಿತು. ಇಲ್ಲಿ ಸೈಡ್ ಬಳ್ಳಿ ಎಲ್ಲ ಕಟ್ತಾ ಇದ್ದಾರೆ ಅಪ್ಪ. ಇದು ನಮ್ಮದು ತೆಂಗಿನ ತೋಟ. ಇದು ಮನೆ ಹತ್ತಿರ ಇಲ್ಲ, ಸ್ವಲ್ಪ ದೂರ ಉಂಟು. ನಾವು ಕಾಲೇಜ್ ಅಂದರೆ ನಾನು ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ಈ ತೋಟ ಮಾಡಿದ್ದು. ಇವಾಗ ಈ ವರ್ಷ ಅಲ್ಲ, ಹಿಂದಿನ ವರ್ಷದಿಂದ ಇದು ಫಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಕಾಲೇಜಿಗೆ ಹೋಗುವಾಗ ಇವಾಗ ಸಂಡೇ ರಜೆ ಸಿಕ್ಕುತ್ತೆ ನೋಡಿ, ಆವಾಗ ವಾರಕ್ಕೊಂದು ಸಲ ಇದು ನೀರು ಬಿಡ್ತಾ ಇದ್ವಿ. ನೀರಂದರೆ ಮನೆಯಿಂದ ಬರ್ತಾ ಇರಲಿಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಮನೆ ಉಂಟು, ಅವರು ನೀರು ಕೊಡ್ತಾಯಿದ್ರು ಅವ್ರ ಮನೆ ಬಾವಿಯಿಂದ. ಅದು ಏನು ಚಿಮಣಿ ಮತ್ತು ಪೆಟ್ರೋಲೆಲ್ಲ ಹಾಕಿ ಎಳಿತಾರೆ ನೋಡಿ, ಆ ಥರ ಮಿಷನ್ ಅವ್ರ ಮನೆಯದು. ಒಂದು 2-3 ಜನ ಬೇಕಾಗ್ತಾಯಿತ್ತು ಇಲ್ಲಿ ಇಡೀ ತೋಟಕ್ಕೆ ನಮಗೆ ನೀರು ಬಿಡಲಿಕ್ಕೆ. ಸಂಡೇ ರಜೆ ಸಿಕ್ಕಿದ್ರಂತೂ ನಮಗೆ ಅದೇ ಕೆಲಸ. ನಾನು, ಅಣ್ಣ, ತಮ್ಮ ಅಥವಾ ಅಮ್ಮ, 4 ಜನರಲ್ಲಿ ಯಾರಾದರೂ 3 ಜನ ಈ ತೋಟದಲ್ಲಿ ಫಿಕ್ಸ್ ಇರಬೇಕಿತ್ತು. ಮತ್ತು ಅವರು ಪಕ್ಕದ ಮನೆಯವರು ಸಹ ಹಾಗೆ 1 ವರ್ಷ ಫುಲ್ ನೀರು ಕೊಟ್ಟಿದ್ದರು. ಅವ್ರು ನೀರು ಕೊಟ್ಟಿದ್ದರಿಂದಲೇ ಈ ತೋಟ ಇವತ್ತು ಎಷ್ಟು ಚೆನ್ನಾಗಿ ಆಗಿದೆ. ಸ್ಟಾರ್ಟಿಂಗಲ್ಲಿ ಅವ್ರು ನೀರು ಕೊಡಲಿಲ್ಲ ಅಂದರೆ ಈ ತೋಟನೇ ಆಗ್ತಾ ಇರಲಿಲ್ಲ ನಮ್ಮದು. ಆವಾಗ 1 ವರ್ಷ ಕೊಟ್ಟರು. 1 ವರ್ಷದ ನಂತರ ನಮ್ಮದು ಬಾವಿಯಿಂದ ಡೈರೆಕ್ಟ್ ಕಲೆಕ್ಷನ್ ಕೊಟ್ಕೊಂಡ್ವಿ. ಇವಾಗ ಫಲ ಬಂದಿದೆ. ಇವಾಗ ನೋಡಲಿಕ್ಕೆ ಖುಷಿ ಆಗ್ತದೆ. ಆವಾಗ ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಇವಾಗ ಸಾರ್ಥಕ ಅನಿಸುತ್ತೆ. ಅಂದರೆ ನಮ್ಮದು 2 HP ಮೋಟ್ರು, ಅದು 2 ಇಂಚ್ ಬರುತ್ತೆ ನೋಡಿ, ಅಷ್ಟು ದಪ್ಪ ಪೈಪು ಎಳ್ಕೊಂಡು ತಿರುಗಬೇಕು. ಇಡೀ ತೋಟಕ್ಕೂ ಎಳ್ಕೊಂಡು ಹೋಗಬೇಕಿತ್ತು.
ಇವಾಗ 1 ವರ್ಷ ಆಯಿತು ರೀಸೆಂಟಾಗಿ ನಾವು ಇದು ಮರಕ್ಕೆ ಹೋಗುತ್ತೆ ನೋಡಿ ಆ ಪೈಪ್ಲೈನ್ ಮಾಡಿ ಇಲ್ಲಿವರೆಗೂ ನಾವು 2 HP ಮೋಟ್ರಲ್ಲೇ ನೀರು ಬಿಡ್ತಾಯಿದ್ವಿ. ಅಷ್ಟು ದಪ್ಪದ ಪೈಪಲ್ಲಿ ಎಳ್ಕೊಂಡು ನೀರು ಬಿಡ್ತಾಯಿದ್ವಿ. ಇವಾಗ ತೆಂಗಿನಕಾಯಿ ಕೊಯ್ಯುವಾಗ ಖುಷಿ ಆಗ್ತದೆ, ಅದರಲ್ಲಿ ನೆನಪಾಗ್ತದೆ ನಾವು ಹಿಂದೆ ನಾವೆಲ್ಲ ಮಾಡಿದ್ದು, ಇಲ್ಲಿ ತೋಟದಲ್ಲಿ ಕಷ್ಟಪಟ್ಟಿದ್ದು. ಮೊದಲೆಲ್ಲ ಇಲ್ಲೆಲ್ಲ ಒಂಥರ ಹಣ್ಣು ಬೆಳ್ಕೊಳ್ತಾರೆ ಉಂಟು, ಹಾಡಿ ಥರ ಇದ್ದಿದ್ದು, ಅದನ್ನೆಲ್ಲ ಅಮ್ಮ ಚೊಕ್ ಮಾಡಿ ಚೆಂದ ಮಾಡಿ ಕ್ಲೀನ್ ಮಾಡಿದ್ದಾರೆ. ಇವಾಗ ಒಂದು ತೋಟ ಅಂದರೆ ನೋಡಲಿಕ್ಕೆ ಸಾಕಷ್ಟು ಖುಷಿ ಆಗ್ತದೆ. ಮಧ್ಯ ಬಾಳೆ ಎಲ್ಲ ನೆಟ್ಟು ಚೆನ್ನಾಗಿ ಆಗಿದೆ ಇವಾಗ ತೋಟ. ಹೇಗಾದರೂ ಹಾಗೆ ಅಂದರೆ ನಾವು ಕಷ್ಟಪಟ್ಟು ಮಾಡಿ ಅದು ಫಲ ಬರುವಾಗ ತುಂಬ ಖುಷಿ ಆಗ್ತದೆ. ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಅನಿಸ್ಬಿಡುತ್ತೆ. ಇವಾಗ ನಮ್ಮದು ಬೇಲಿ ಎಲ್ಲ ಮುಗೀತು, ಅಲ್ಲಿ ಒಂದು ಸ್ವಲ್ಪ ಮುಳ್ಳು ಹೊಡಿಬೇಕು. ಅಂದರೆ ಕೆಳಗಡೆ ಕರು ಎಲ್ಲ ಇದ್ದರೆ, ಚಿಕ್ಕದು ಕರು ಗಿರು ಎಲ್ಲ ಇದ್ದರೆ ನುಗ್ಳ್ಕೊಂಡು ಬರುತ್ತೆ, ಅಲ್ಲೊಂದು ಸ್ವಲ್ಪ ಮುಳ್ಳು ಬರುತ್ತೆ ನೋಡಿ, ಆ ಮುಳ್ಳು ಹೊಡಿಬೇಕು. ಈ ತೆಂಗಿನ ಮರ ನೋಡ್ತಾ ಇರ್ಬೋದು, ಜಸ್ಟ್ ಅಂದರೆ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಹುಳ ಬರುತ್ತೆ ನೋಡಿ, ಗೊಬ್ಬರದಲ್ಲೆಲ್ಲ ಇರುತ್ತೆ ನೋಡಿ ಒಂಥರ ಹುಳ, ಆ ಹುಳ ಹೊಡೆದು ಈ ಮರ ರೀಸೆಂಟಾಗಿ ಸತ್ತೋಗಿದೆ. ಅಂದರೆ ಮರ ಮೇಲ್ಗಡೆಯಿಂದ ನೋಡಲಿಕ್ಕೆ ಚೆನ್ನಾಗಿ ಉಂಟು, ಅಂದರೆ ಯಾವುದೇ ರೀತಿ ಸಾಯುತ್ತ ರೀತಿಯೇ ಇಲ್ಲ. ಸಡನ್ನಾಗಿ ಮರ ಮೇಲ್ಗಡೆಯಿಂದ ಮುರ್ಕೊಂಡು ಬಿದ್ದು ಅದು ಒಳಗಡೆಯಿಂದಲೇ ಹುಳ ಒಟ್ಟಿ ಮಾಡಿ ಸಡನ್ನಾಗಿ ಒಂದಿನ ಮುರ್ಕೊಂಡು ಬಿದ್ದು. ಜಸ್ಟ್ ಅಂದರೆ ಒಂದು 15 ದಿನ ಅಂದರೆ ಫಲ ಬರ್ತಾಯಿತ್ತು ಆ ಸಸಿಯಲ್ಲಿ. 4 ವರ್ಷದಿಂದ ನಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಸುಮ್ಮನೆ ನೋಡಿ ವೇಸ್ಟ್ ಆಗಿತ್ತು. ಅದೊಂದು ಹುಳದಿಂದ ಇಡೀ ತೆಂಗಿನ ಮರನೇ ಸತ್ತು ಹೋಗಿಬಿಡ್ತು. ಇದೇ ಮುಳ್ಳು, ಚೂರಿ ಮುಳ್ಳು. ಇದರಲ್ಲಿ ಚೂರಿ ಹಣ್ಣಾಗುತ್ತೆ, ಕೆಲವರಿಗೆಲ್ಲ ಗೊತ್ತಿರ್ಬೋದು. ಚೂರಿ ಹಣ್ಣು ಶಾಲೆಗೆ ಎಲ್ಲ ಹೋಪತಿಗೆ ದಾರಿ ಮೇಲೆಲ್ಲ ಕೊಯ್ಕೊಂಡು, ನಾವು ಸ್ಕೂಲಿಗೆ ಹೋಗುವಂತೂ ಸ್ಕೂಲಿಂದ ಬರಬೇಕಾದ್ರೆ ನಮ್ಗೆ ಇದೇ ಕೆಲಸ. ಎಲ್ಲಿ ಚೂರಿ ಹಣ್ಣು ಉಂಟು ಮತ್ತು ಎಲ್ಲಿ ಗಾಯಿ ಹಣ್ಣು ಉಂಟು ಅದನ್ನೆಲ್ಲ ಕೊಯ್ಕೊಂಡು ತಿಂದ್ಕೊಂಡು ಬರ್ತಾ, ಅಂದರೆ 4-4:15ಗೆ ಬಿಟ್ಟರೆ ಸ್ಕೂಲಿಗೆ ಬರುವಾಗ 6 ಗಂಟೆ ಆಗ್ತಾಯಿತ್ತು. ನಾವು ಇದೇ ಕೆಲಸ ಆಗ್ತಾಯಿತ್ತು, ದಾರಿ ಮೇಲೆಲ್ಲ ಚೂರಿ ಹಣ್ಣು ಕೊಯ್ಕೊಂಡು. ಅದನ್ನು ಕೊಯ್ಕೊಂಡು ತಿನ್ನೋದಲ್ಲ, ಕೊಯ್ಕೊಂಡು ಒಂದು ನೀರು ಬಾಟ್ಲು ತೊಗೊಂಡು ಹೋಗ್ತಾಯಿತ್ತು ನೋಡಿ, ಆ ಬಾಟ್ಲಿಗೆಲ್ಲ ತುಂಬಿ ಇಟ್ಕೊಂಡು ಯಾರು ಜಾಸ್ತಿ ಅಂತೆಲ್ಲ ನೋಡೋದು, ನೋಡ್ತಾ ಹಾಗೆ ತಿನ್ಕೊಳ್ತಾ ಬರ್ತಾ ಇರೋದು ಆ ಸ್ಕೂಲ್. ಇವಾಗಂತೂ ನಮಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಗೇರು ಹಣ್ಣು ಮತ್ತು ಈ ಚೂರಿ ಹಣ್ಣೆಲ್ಲ ನೋಡಿದ ತಕ್ಷಣ ನೆನಪಾಗಿಬಿಡೋದು, ಆವಾಗ ನಾವು ಸ್ಕೂಲಿಗೆ ಹೋಗುವಾಗೆಲ್ಲ ಎಷ್ಟೊಂದು ಹುಡ್ಕೊಂಡು ಕಿತ್ಕೊಂಡು ತಿಂತಾ ಇದ್ವಿ ಅಂತ. ಮತ್ತು ಇದ್ರ ಮುಳ್ಳು ಹಾಗೆ ಚಿಕ್ಕ ಮುಳ್ಳು, ತಾಗಿದರೆ ಕೈ ಪರ್ಚ್ಕೊಂಡು ಹೋಗ್ತದೆ, ಎಳ್ಕೊಂಡು ಗಾಯ ಮಾಡ್ಕೊಂಡು ಹೋಗ್ತದೆ, ಅಷ್ಟು ಡೇಂಜರ್ ಇರುತ್ತೆ ಇದು ಮುಳ್ಳು. ಆ ಮುಳ್ಳನ್ನೆಲ್ಲ ಅಲ್ಲಿ ಸ್ವಲ್ಪ ಹೊಂಡ ಥರ ಉಂಟು, ಅಲ್ಲಿ ಕರು ಎಲ್ಲ ಬರುತ್ತೆ ನೋಡಿ, ಅದರಲ್ಲೆಲ್ಲ ಹಾಕಿ ಆಯಿತು. ಇವಾಗ ನಮ್ಮದು ಪೂರ್ತಿ ಕೆಲಸ ಆಯಿತು, ಈ ತೋಟದ್ದು ಬೇಲಿ ಕೆಲಸ ಎಲ್ಲ ಮುಗೀತು. 12 ಗಂಟೆ ಹಾಗೆ ಆಯಿತು, ಬೆಳಿಗ್ಗೆ 8 ಗಂಟೆ ಬಂದವ್ರಿಗೆ 12 ಗಂಟೆ ತನಕ ಇಲ್ಲೇ ಕೆಲಸ ಆಯಿತು. ಈ ಕಡೆ ಸ್ವಲ್ಪ ಹಾಕ್ಲಿಕ್ಕೆ ಬಾಕಿ ಉಂಟು, ಅಲ್ಲಿ ಗಂಟಿ ಏನು ಬರಲ್ಲ, ಹಾಗಾಗಿ ಈ ಸಲ ಹಾಕಲಿಲ್ಲ, ಮತ್ತು ನೆಕ್ಸ್ಟ್ ಹಾಕುವ ಅಂತ. ಮನೆಗೆ ಬಂದು ಊಟ ಎಲ್ಲ ಆಯಿತು. ಸಂಜೆ ಇವಾಗ 3 ಗಂಟೆ. ನಿನ್ನೆ ಮಾರ್ಕೆಟಿಗೆ ಹೋದಾಗ ಗೆಣಸಲ್ಲಿ ಮಾರ್ಕೆಟಲ್ಲಿ ಮಾರ್ತಾಯಿದ್ರು, ಕೆಜಿಗೆ 40 ರೂಪಾಯಿ ಹಾಗೆ ಮಾರ್ತಾಯಿದ್ರು. ಒಂದು 2 kg ಹಾಗೆ ತಂದಿದ್ದೆ. ಗೆಣಸು ತಿಂದೆ ತುಂಬ ಟೈಮ್ ಆಯಿತು. ಸಿಹಿ ಗೆಣಸು ಎಲ್ರಿಗೂ ಸಹ ಇಷ್ಟ ಆಗಿರುತ್ತೆ ಸಿಹಿ ಗೆಣಸು ಅಂತ. ನಮ್ಮ ಮನೆಯಲ್ಲಿ ಅಂತೂ ಎಲ್ರಿಗೂ ಸಹ ಇಷ್ಟ. ಇದರಿಂದ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ, ಇದನ್ನು ಬೇಯಿಸಿ ಸಣ್ಣದು ಕಟ್ ಮಾಡಿ ಒಣಗಿಸಿ ಇಟ್ಕೋತಾ ಇದ್ದರು ಮಳೆಗಾಲಕ್ಕೋಸ್ಕರ. ಮಳೆಗಾಲದಲ್ಲಿ ಅದನ್ನು ಮತ್ತೆ ಪುನಃ ಎಣ್ಣೆಯಲ್ಲಿ ಅದನ್ನು ಕರಿಬೋದು, ಮತ್ತು ಇಲ್ಲಾಂದರೆ ಬೇಯಿಸ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮೊದಲೆಲ್ಲ ಗೆಣಸಿನ ಹಪ್ಪಳ ಅದೆಲ್ಲ ಮಾಡ್ತಾಯಿದ್ರು, ಇವಾಗಂತೂ ಯಾವುದೂ ಇಲ್ಲ. ಬೆಳಿಗ್ಗೆ ತಿಂಡಿ, ಇವಾಗಂತೂ ಇಡ್ಲಿ ದೋಸೆ ಎಲ್ಲ ಮಾಡ್ತಾಯಿದ್ರಲ್ಲ, ಮೊದಲೆಲ್ಲ ಬೆಳಿಗ್ಗೆ ತಿಂಡಿಗೂ ಸಹ ಇದನ್ನೇ ಯೂಸ್ ಮಾಡ್ತಾಯಿದ್ರು ಗೆಣಸು. ಒಲೆಗೆ ಬೆಂಕಿ ಮಾಡಿ ಬೇಯಲಿಕ್ಕೆ ಇಟ್ಟೆ, ಅಂದರೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ, ಇದು ಪಟ್ಟ ಬೇಯುತ್ತೆ. ಮತ್ತು ಗ್ಯಾಸ್ ಮೇಲೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತಲ್ಲ, ಹಾಗಾಗಿ ಸೌದೆ ಎಲ್ಲ ಉಂಟಲ್ಲ, ಹಾಗಾಗಿ ಒಲೆ ಮೇಲೆ ಇಟ್ಟೆ. ಇನ್ನೊಂದು 10 ನಿಮಿಷದಲ್ಲಿ ಬೇಯುತ್ತೆ ಇದು. ಚಹಾ ಎಲ್ಲ ಮಾಡಿ ಕುಡ್ಕೊಂಡು ಗೆಣಸೆಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿ ಸಂಜೆ ಅಮ್ಮ ಇಲ್ಲಿ ಹಾಡಿಗೆ ದರ್ಲೆಗಂತ ಬಂದಿದ್ದರು. ದರ್ಲೆ ಒಡ್ಗಿ ತುಂಬ್ತಾಯಿದ್ರು, ಮತ್ತು ನಾನು ನೆಗಿಲಿಕ್ಕಂತ ಇಲ್ಲೇ ಬಂದೆ. ನಮ್ಮ ಮನೆ ಹತ್ರನೇ ಇರೋದು ಹಾಡಿ, ಸಣ್ಣ ಹಾಡಿ ಇರೋದ್ರಿಂದ ಇದು ಕೊಟ್ಟಿಗೆಗೆ ಬೇಕಾಗುತ್ತಲ್ಲ ದರ್ಲೆ, ಹಾಗೆ ಅಮ್ಮ ತುಂಬ್ತಾಯಿದ್ರು. ನಾನು ಹಾಗೆ ಬಂದೆ. ಹಾಗೆ ಬಂದ ತಕ್ಷಣ ಇಲ್ಲಿ ಸೌದೆ ಎಲ್ಲ ಬಿದ್ದಿತ್ತು, ಅಂದರೆ ನಾಳೆ ಬೆಳಗ್ಗೆ ದೋಸೆ ಮಾಡಲಿಕ್ಕಾಗುವಷ್ಟು ಸೌದೆ ಒಟ್ಟು ಮಾಡಿದೆ ನಾನು.